ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ವಿಷ್ಣು ದೇವರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀನಿ. ಆ ಮಾಹಿತಿನ ಪಿಕ್ಚರೈಸ್ ರೀತಿಯಲ್ಲಿ ತೋರಿಸಿದರೆ, ಇಲ್ಲ ಗೊಂಬೆಗಳ ರೀತಿಯಲ್ಲಿ ತೋರಿಸಿದರೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ನಾನು ಹೇಳಿದ್ದು ಜಾಗ ಬಂದ್ಬಿಟ್ಟು ಇದೇನೆ. ಈ ಜಾಗದಲ್ಲಿ ನಿಮಗೆ ಗೊಂಬೆಗಳ ರೀತಿ ವಿಷ್ಣುವಿನ ಕತೆ ತಿಳಿಸ್ಕೊಡ್ತಾರೆ. ಅದನ್ನು ತಿಳಿಸ್ಕೊಡೋದಕ್ಕಿಂತ ನಾವೇ ನೋಡ್ಬಿಟ್ಟು ಕಲಿಬೋದು. ಸೊ ಎಲ್ಲ ಥರನೂ ಗೈಡು ನಿಮಗೆ ಅಲ್ಲೇ ಇರುತ್ತೆ. ಲೈಕ್ ನೀಟಾಗಿ ಬರೆದಿರುತ್ತೆ ಏನೇನಾಗಿತ್ತು, ಯಾವ ಥರ ಆಗಿತ್ತು ಅಂತ ಅಂದ್ಬಿಟ್ಟು. ಇದೊಂದು ಗೋಪುರ ಆಗಿರುತ್ತೆ. ಗೋಪುರ ಒಳಗೆ ಈ ಥರ ಸೆಟಪ್ ಮಾಡಿದ್ದಾರೆ. ಈ ಆರ್ಟ್ ವರ್ಕ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ ನೀವು ಒಂದು ಎಂಟ್ರಿ ಫೀ ಕಟ್ಟಬೇಕಾಗತ್ತೆ. ಅದು ಮಕ್ಳಿಗೆ ಬಂದ್ಬಿಟ್ಟು 20 ರೂಪಾಯಿ ಮತ್ತು ಅಡಲ್ಟ್ಸಿಗೆ ಬಂದ್ಬಿಟ್ಟು 50 ರೂಪಾಯಿ. ಈ ಕತೆ ಬಂದ್ಬಿಟ್ಟು ನಿಮಗೆ 6th ಫ್ಲೋರಿಂದ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು ಕೃಷ್ಣಂದು ಅವತಾರ ಬಗ್ಗೆ. ಸೊ ಹೇಗೆ ಏನೇನು ಆಯಿತು ಬಾಲ್ಯದಲ್ಲಿ, ಕೃಷ್ಣ ಅವ್ರ ಬಾಲ್ಯದಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ಬಲರಾಮ ಮತ್ತು ಕೃಷ್ಣ ಇಬ್ಬರು ಈ ಡಿಮಾನ್ಸ್ನ ಫೈಟ್ ಮಾಡಿರೋದು, ಹೇಗೆ ಫೈಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಮುಂದಿನ ಸ್ಟೋರಿ ನೋಡೋದಾದರೆ, ಕೃಷ್ಣ ಬಂದ್ಬಿಟ್ಟು ಹಾವಿನ ಎಡೆ ಮೇಲೆ ಡ್ಯಾನ್ಸ್ ಮಾಡ್ತಿರೋದು ನಿಮಗೆ ಕಾಣಿಸ್ತಾ ಇದೆ. ಇದೊಂದು ಕತೆ ಆಗಿರುತ್ತೆ. ಅದಾದಮೇಲೆ ಮುಂದಿನ ಕತೆಗೆ ಹೋಗೋದಾದರೆ, ಕೃಷ್ಣ ಎಲ್ಲ ಊರ ಜನ ಅವ್ರನ್ನೆಲ್ಲ ಕಾಪಾಡೋಕ್ಕೋಸ್ಕರ ಒಂದೇ ಬೆರಳಲ್ಲಿ ಗೋವರ್ಧನ ಪರ್ವತ ಎತ್ಕೊಂಡಿರೋ ತೋರಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಕೃಷ್ಣ ಅವರ ಬಾಲ್ಯದಲ್ಲಿ ಈ ಡಿಮಾನ್ಸ್ನೆಲ್ಲ ಹೇಗೆ ಸಾಯಿಸಿದ್ದಾರೆ, ಅದು ಅವ್ರ ಮಾವ ಕಂಸ ಕಳಿಸಿರೋದು. ಸೊ ಇದು ನೋಡ್ತಿರ್ಬೋದು ನೀವು ಅಶ್ವಿನಿ ದೇವತೆಗಳು ಹೆಲ್ಪ್ ಮಾಡ್ತಿರೋದು ಕೃಷ್ಣನ ಅವರ ಅಮ್ಮ ಹಾಕಿರೋ ಒಂದು ಬಂಧನದಿಂದ ಬಿಡಿಸ್ಕೊಳ್ಳೋಕ್ಕೋಸ್ಕರ. ಇಲ್ಲಿ ಕೃಷ್ಣ ಅವರ ಅಮ್ಮ ರೀತಿಯಲ್ಲಿ ಇರುವ ಒಂದು ಡಿಮಾನ್ನ ವಧೆ ಮಾಡಿರ್ತಾರೆ ಕೃಷ್ಣ ಅವರು. ಕೃಷ್ಣ ಅವರಪ್ಪ ಈ ಸಮುದ್ರದಿಂದ ಕೃಷ್ಣನ ಕರ್ಕೊಂಬರ್ತಿರೋದು ಒಂದು ಕತೆ ತೋರಿಸ್ತಾ ಇದ್ದಾರೆ. ಮುಂದೆ ನೋಡೋದಾದರೆ ಪಾರ್ವತಿಯವರ ಒಂದಷ್ಟು ಅವತಾರಗಳು ತೋರಿಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ಶ್ರೀ ಕನ್ನಿಕಾ ಪರಮೇಶ್ವರಿ ಅವತಾರ. ನೆಕ್ಸ್ಟ್ ಮುಂದಿನ ಅವತಾರಕ್ಕೆ ಹೋಗೋಣ ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀ ಮೀನಾಕ್ಷಿ, ಇದು ಒಂದು ಅವತಾರ. ಆಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಇನ್ನೊಂದು ಅವತಾರ ಬಂದ್ಬಿಟ್ಟು ಶ್ರೀ ಕಾಶಿ ವಿಶಾಲಾಕ್ಷಿ. ಅದಾದಮೇಲೆ ಇದು ಬಂದ್ಬಿಟ್ಟು ಶ್ರೀ ರಾಜರಾಜೇಶ್ವರಿ. ಆಮೇಲೆ ಇದು ಬಂದ್ಬಿಟ್ಟು ಶ್ರೀ ಭುವನೇಶ್ವರಿ. ಮುಂದಿನ ಅವತಾರ ಬಂದ್ಬಿಟ್ಟು ವಿಷ್ಣು ಅವತಾರ. ಅದು ಬಂದ್ಬಿಟ್ಟು ಶ್ರೀ ಸತ್ಯನಾರಾಯಣ ಅವತಾರ. ಅದಾದಮೇಲೆ ನೀವು ನೋಡ್ತಿರ್ಬೋದು ಕಲ್ಕಿ ಅವತಾರ. ಅದಾದಮೇಲೆ ನೆಕ್ಸ್ಟ್ ಬರೋದು ಬಂದ್ಬಿಟ್ಟು ಈ ನಮ್ಮ ಬುದ್ಧ ಅವತಾರ ಆದಮೇಲೆ ಶ್ರೀ ಕೃಷ್ಣ ಅವತಾರ. ಸೊ ಇಲ್ಲಿ ನೀವು 10 ಅವತಾರಗಳು ನೋಡ್ಬೋದು. ಸೊ ಅದಾದಮೇಲೆ ಪರಶುರಾಮ ಅವತಾರ, ಅದಾದಮೇಲೆ ವಾಮನ ಅವತಾರ, ಅದಾದಮೇಲೆ ನರಸಿಂಹ ಅವತಾರ, ಅದಾದಮೇಲೆ ವರಾಹ ಅವತಾರ ಮತ್ತು ಈ ನರಸಿಂಹ ಅವತಾರ ನೀಟಾಗಿ ತೋರಿಸ್ತಾ ಇದ್ದೀನಿ ಮತ್ತೆ. ಅದಾದಮೇಲೆ ಇದು ಬಂದ್ಬಿಟ್ಟು ಕೂರ್ಮ ಅವತಾರ. ಅದಾದಮೇಲೆ ಇದು ಬಂದ್ಬಿಟ್ಟು ಮತ್ಸ್ಯ ಅವತಾರ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಅವತಾರ ಬಂದ್ಬಿಟ್ಟು ಹರಿಹರರ ಅವತಾರ. ಅದಾದಮೇಲೆ ಸಾಯಿಬಾಬಾ ಅವ್ರನ್ನ ನೋಡ್ಬೋದು ನೀವು. ಸಾಯಿಬಾಬಾ ಅವ್ರನ್ನ ನೋಡಾದ್ಮೇಲೆ ನೆಕ್ಸ್ಟ್ ಬರೋದು ಋಷಿಗಳು. ಸೊ ಋಷಿಗಳ ನೇಮಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಆತ್ರಿ ಋಷಿ ನೋಡಿ, ಈ ಥರ ಇದ್ರಂತೆ. ಮುಂದಿನ ಋಷಿಗಳು ನೋಡೋದಾದರೆ ಇವ್ರು ಬಂದ್ಬಿಟ್ಟು ನಮ್ಮ ನಾರದರು. ಅದಾದಮೇಲೆ ಈ ಋಷಿ ಹೆಸರು ನಾನು ಕರೆಕ್ಟಾಗಿ ನೋಡಲಿಲ್ಲ. ಸೊ ಇವ್ರು ಬಂದ್ಬಿಟ್ಟು ಜಮದಾಗ್ನಿ ಋಷಿ ಅಂತ ಅಂದ್ಬಿಟ್ಟು. ಆಮೇಲೆ ಮುಂದಿನ ಋಷಿ ಯಾರಪ್ಪ ಅಂತ ಅಂದರೆ ಶ್ರೀ ಭಾರದ್ವಾಜ ಋಷಿಯವರು. ಆಮೇಲೆ ಇವ್ರು ಬಂದ್ಬಿಟ್ಟು ದತ್ತಾತ್ರೇಯ ಅವರು. ಸೊ ಇದು ಬಂದ್ಬಿಟ್ಟು ಜಸ್ಟ್ ಪಿಕ್ಚರೈಸ್ ರೀತಿ ತೋರಿಸಿದ್ದಾರೆ. ಇದು ಬಂದ್ಬಿಟ್ಟು ತ್ರಿಶಂಕು ಸ್ಟೇಟು. ಇದು ಬಂದ್ಬಿಟ್ಟು ಮೇನಕ ಪಕ್ಕ ಯಾರಿರ್ತಾರೆ, ವಿಶ್ವಾಮಿತ್ರ. ಅದಾದಮೇಲೆ ಈ ಋಷಿಗಳ ಒಂದು ನೇಮಲ್ಲಿ ಯಾರು ಬರ್ತಾರೆ ಅಂದರೆ ಕ್ಷತ್ರಿಯ ಋಷಿ ಅಂತ ಇವರು ಬಂದ್ಬಿಟ್ಟು. ಈ ಕಥೆಯಲ್ಲಿ ರಾವಣ ಆತ್ಮಲಿಂಗನ ಎತ್ತಿರೋದು ತೋರಿಸ್ತಿದ್ದಾರೆ. ಅದಾದಮೇಲೆ ಮೇಯ್ನ್ ಪಾರ್ಟ್ ಬಂದ್ಬಿಟ್ಟು ಇದೆ ಸಮುದ್ರ ಮಂಥನದಲ್ಲಿ ಏನೇನಾಯಿತು ಕ್ಲಿಂಪ್ಸ್ ತೋರಿಸಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ದೇವರ ಕಡೆ, ಅವ್ರ ಆಪೋಸಿಟ್ ಜಾಗ ಬಂದ್ಬಿಟ್ಟು ರಾಕ್ಷಸರ ಕಡೆ ನೀವು ಇವಾಗ ನೋಡ್ತಿರ್ಬೋದು. ಆಮೇಲೆ ಮೋಹಿನಿ ಅವರು
ಒಂದು ಅಮೃತ ಇಟ್ಕೊಂಡಿರೋದು ತೋರಿಸ್ತಿದ್ದಾರೆ. ಆಮೇಲೆ ಕೂರ್ಮಾವತಾರ ಬಗ್ಗೆನೂ ತೋರಿಸಿದ್ದಾರೆ. ನೋಡಿ ಫುಲ್ಲು ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ನೀಟಾಗಿ. ಅದಾದಮೇಲೆ ನೀವು ನೋಡ್ತಿರ್ಬೋದು ಶಿವ ಬಂದ್ಬಿಟ್ಟು ವಿಷನ ಕುಡ್ದಿರ್ತಾರೆ. ಆವಾಗ ಪಾರ್ವತಿ ಬಂದ್ಬಿಟ್ಟು ವಿಷನ ಗಂಟ್ಲಲ್ಲೇ ಇಟ್ಕೊಳ್ಳೋ ಥರ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಈ ವೈಕುಂಠ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ವಿಷ್ಣು, ಆಮೇಲೆ ಲಕ್ಷ್ಮಿ. ಅದಾದಮೇಲೆ ಲಕ್ಷ್ಮಿಯರ ಅವತಾರಗಳು ತೋರಿಸಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಥರ ಲಕ್ಷ್ಮಿಯರ ಅವತಾರ ಇದ್ದಾವೆ ಅಂತ ಅಂದ್ಬಿಟ್ಟು ನಿಮಗೆ ನೀಟಾಗಿ ಅಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ಟು ತೋರಿಸಿರ್ತಾರೆ. ಸೊ ಇದು ಯಾವ ಥರ ಅವತಾರ ಲಕ್ಷ್ಮಿಯವ್ರದ್ದು ಅಂತ ಅಂದ್ಬಿಟ್ಟು. ಮುಂದೆ ನೀವು ನೋಡ್ತಿರೋದು ಬಾಲಾಜಿಯವರ ಪ್ರತಿಮೆ. ಈ ಪ್ರತಿಮೆ ಬಂದ್ಬಿಟ್ಟು ತಿರುಪತಿಯಲ್ಲಿದೆ. ಅದಾದಮೇಲೆ ಇದು ಶ್ರೀನಿವಾಸ ಜೊತೆ ಇಬ್ಬರು ಹೆಂಡ್ತಿಯರು. ಅದು ಬಂದ್ಬಿಟ್ಟು ಪದ್ಮಾವತಿ, ಆಮೇಲೆ ಲಕ್ಷ್ಮೀದೇವಿ. ಇವಾಗ ತೋರಿಸ್ತಿರೋದು ಬಂದ್ಬಿಟ್ಟು ಶ್ರೀನಿವಾಸ ಕಲ್ಯಾಣ. ಸೊ ಶ್ರೀನಿವಾಸ ಕಲ್ಯಾಣ ಹೇಗಾಯಿತು ಅಂತ ಅಂದ್ಬಿಟ್ಟು ಫುಲ್ಲು ವೈಡೂರ್ಯದಿಂದ ನಡೆದಿದೆ. ಸೊ ಇಲ್ಲಿ ಈ ಮದುವೆಯನ್ನು ನಡೆಸ್ಕೊಟ್ಟವರು ಬ್ರಹ್ಮ. ನೋಡಿ ನೀವು ನೋಡ್ತಿರ್ಬೋದು ಯಾರ್ಯಾರು ಇದ್ದಾರೆ ಇಲ್ಲಿ ಸಾಕ್ಷಿಯಾಗಿದ್ದಾರೆ, ಭಾಗಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಶ್ರೀನಿವಾಸ ಕಲ್ಯಾಣದಲ್ಲಿ. ಇವ್ರು ಬಂದ್ಬಿಟ್ಟು ಕುಬೇರ. ಸೊ ಕುಬೇರ ನಿಮಗಾಗಲೇ ಗೊತ್ತಲ್ಲ ಯಾರು ಅಂತ ಅಂದ್ಬಿಟ್ಟು. ಆಮೇಲೆ ಇದು ಡೋಲು, ಆಮೇಲೆ ಇದು ಕಂಸಾಳೆ, ಆಮೇಲೆ ಇದು ಪಿಪಿ. ಸೊ ಇದು ಬಂದ್ಬಿಟ್ಟು ಕೊರವಂಜಿ ಪಾತ್ರದಲ್ಲಿರುವ ಪದ್ಮಾವತಿ. ಇದು ಏನು ಸ್ಟೋರಿ ಹೇಳ್ತಾಯಿದೆ ಅಂತ ಅಂದ್ಬಿಟ್ಟು ನೀವೇ ತಿಳಿಸಿ ಕಮೆಂಟಲ್ಲಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಇದೆಲ್ಲ ತೋರಿಸಿ, ಯಾಕೆಂದರೆ ನಮ್ಮ ಸಂಸ್ಕೃತಿ ಬೆಳಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ಇದರಿಂದ ನಿಮಗೆ ಏನು ಸಿಗುತ್ತೆ ಅಂತ ಅಂದರೆ ನಿಮಗೊಂದು ಈ ನೀತಿ ಪಾಠ ಸಿಗುತ್ತೆ, ಲೈಫ್ ಲೆಸನ್ ಸಿಗುತ್ತೆ. ಆಮೇಲೆ ಆಗಿನ ಕಾಲದಲ್ಲಿ ಹೇಗಿತ್ತು, ಯಾವ ಥರ ಇತ್ತು, ಮತ್ತು ಈ ವಿಷ್ಣು ಅವರ ಹಿನ್ನೆಲೆ ಏನು, ಆಮೇಲೆ ಕೃಷ್ಣ ಅವ್ರ ಹಿನ್ನೆಲೆ ಏನು, ಅದರ ಅವತಾರಗಳ ಹಿನ್ನೆಲೆ ಏನು, ಇವೆಲ್ಲ ಗೊತ್ತಾಗುತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ನಿಮ್ಮ ಮಕ್ಕಳು ಮತ್ತು ನೀವು ಹೋಗಿ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ನಮ್ಮ ಚಾನಲ್ ಗೊತ್ತಲ್ಲ, ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ಲು, ಅದನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಇಷ್ಟೇ ಸೂಪರಾಗಿರೋ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.